ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಚಾನಲ್ನಲ್ಲಿ ಈ ಮಾಟ ಮಂತ್ರ, ವಾಮಾಚಾರ, ಭಾನಾಮತಿ, ಏನೇನು ದುಷ್ಟಶಕ್ತಿ ಪ್ರಯೋಗಗಳಿದಾವೆ ಇವೆಲ್ಲವಕ್ಕೂ ಕೂಡ ತೊಂದರೆ ನಿವಾರಣೆಗೆ ಸಾಕಷ್ಟು ವಿಡಿಯೋ ಬಿಟ್ಟಿದ್ದೇವೆ. ಸಾಕಷ್ಟು ಮಂತ್ರಗಳ ಬಗ್ಗೆ ತಿಳಿಸಿದ್ದೇವೆ. ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಮಂತ್ರಗಳ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ ಮತ್ತು ಮಾಟ ಮಂತ್ರ ವಿರುದ್ಧ ಯಾವ್ಯಾವ ದೇವಸ್ಥಾನಗಳಿಗೆ ಹೋದ್ರೆ ಒಳ್ಳೇದಾಗ್ತದೆ, ಅದು ಕೂಡ ದುಡ್ಡು ಖರ್ಚಿಲ್ಲದೆ. ನೋಡಿ, ಈಗ ಶಾಸ್ತ್ರಿಗಳ ಹತ್ರ ಹೋಗಿ ತಗ್ಸಕ್ ಹೋದ್ರೆ ತುಂಬಾ ದುಡ್ಡು ಕೇಳ್ತಾರೆ. ಅದ್ರ ಬದಲು ಗುಡಿಗಳಿಗೆ ಹೋದಾಗ ಆ ಗುಡಿಗಳ ಭಗವಂತನ ಶಕ್ತಿಯಿಂದ ಈ ಮಾಟ ಮಂತ್ರ ಡೌನ್ ಆಗ್ತದೆ. ಇವತ್ತಿನ ಮಂತ್ರ ಏನ್ ಹೇಳ್ತೀನಿ ಅಂದ್ರೆ, ನೋಡಿ, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ನೋಡಿ, ಈ ಹುಂ ಫಟ್ ಅನ್ನೋ ಪದ ಏನ್ ಬಳಸ್ತೀವಲ್ಲ, ಇದು ಶತ್ರುವಿನ ನಾಶಕ್ಕಾಗಿ ಬಳಸ್ತಾ ಇರ್ತೀವಿ. ಯಾವ ಶತ್ರು ನಿಮಗೆ ಮಾಟ ಮಾಡಿಸ್ತಾನಲ್ಲ, ವಾಮಾಚಾರ ಮಾಡಿಸ್ತಾನಲ್ಲ, ಅವನು ಏನು ಆತ್ಮಗಳನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ತಾರೆ, ಆ ಆತ್ಮಗಳಿಗೆ ನೀವು ಒಂದು ಆಜ್ಞೆ ಮಾಡಿ ಅವರಿಗೇ ಹೋಗಿ ನಾಶ ಮಾಡು. ಯಾರು ಮಾಡಿಸಿರ್ತಾರೆ ಅವರಿಗೇ ನಾಶ ಮಾಡು ಅಂತ ನಾವು ಹೇಳ್ದಂಗೆ. ಇದರ ಒಳ ಅರ್ಥ ಹುಂ ಫಟ್ ಅಂತ ಬರುತ್ತೆ. ನೋಡಿ, ಯಾವ ಮಂತ್ರದಲ್ಲಿ ಹುಂ ಫಟ್ ಅಂತ ಬಂದಾಗ ನೀವು ತಿಳ್ಕೊಂಬಿಡಿ, ಇದು ಶತ್ರುನಾಶ ಆಗುತ್ತೆ. ನೋಡಿ, ನೀವು ಕೂಡ ನಂಬಿಕೆ ಇಟ್ಕೋಬೇಕು. ಒಂದು, ಆ ಮಂತ್ರವನ್ನ ನಿರಂತರವಾಗಿ ನೋಡಿ, ತಿಂಗಳುಗಟ್ಟಲೆ ಅಲ್ಲ, ವರ್ಷಗಟ್ಟಲೆ ಧ್ಯಾನ ಮಾಡಬೇಕು. ಮತ್ತೆ ಹೇಳ್ತೇನೆ, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತ ಏನ್ ಧ್ಯಾನ ಮಾಡಿದ್ರೆ ಶತ್ರು ನಾಶ ಆಗ್ತಾನೆ. ಶತ್ರು ನಾಶ ಆಗುವ ತನಕ ಬಿಡುವ ಹಾಗಿಲ್ಲ. ಆ ರೀತಿ ಒಂದು ಸಂಕಲ್ಪ ಮಾಡಿ ನೀವು ತಿಂಗಳಲ್ಲ, ವರ್ಷ ಆಗ್ಲಿ, 10 ವರ್ಷ ಆಗ್ಲಿ ಬಿಡಬೇಡಿ. ಇಲ್ಲ, ಶತ್ರು ನಿಮ್ಮನ್ನು ನಾಶ ಮಾಡಿಬಿಡ್ತಾನೆ, ಡೈಲಿ ನೋಡಿ, ಒಂದು 10 ನಿಮಿಷಗಳ ಕಾಲ ನೀವು ರೀಲ್ಸ್ ನೋಡಕ್ಕೆ 1 ತಾಸು 2 ತಾಸು ರೀಲ್ಸ್ ನೋಡ್ತೀರಾ, ಮೊಬೈಲ್ ನೋಡ್ತಾ ಇರ್ತೀರಾ. 10 ನಿಮಿಷಗಳ ಕಾಲ ನಿಮ್ಮ ಸೇಫ್ಟಿಗಾಗಿ, ನೀವು ನಿಮ್ಮ ಸೇಫ್ಟಿ ಅಷ್ಟೇ ಅಲ್ಲ, ಇಡೀ ನಿಮ್ಮ ಕುಟುಂಬದ ಸೇಫ್ಟಿಗಾಗಿ 10 ನಿಮಿಷಗಳ ಕಾಲ ಒಂದು ಮಂತ್ರವನ್ನ ಧ್ಯಾನ ಮಾಡ್ತಾ ಅದರ ಜೊತೆಗೆ ಒಂದು ಆಚರಣೆ ಮಾಡ್ಬೇಕಾಗುತ್ತೆ. ನೋಡಿ, ಅದು ನಾನು ಬಹಳ ಸಲ ಹೇಳಿದ್ದೇನೆ, ಆದ್ರೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾರಾದ್ರೂ ಹೊಸಬರು ನೋಡೋರಾಗಿದ್ರೆ, ಬಿಳಿ ಸಾಸಿವೆ ಮತ್ತು ಉಪ್ಪಿನ ಮಿಶ್ರಣವನ್ನ 1 ಚಿಟಿಕೆ ನೀವು ದೃಷ್ಟಿ ತೆಗೆದ್ಬಿಟ್ಟು, 1 ಚಿಟಿಕೆ ಎಡಗೈಲಿ 1 ಚಿಟಿಕೆ ತಗೊಂಡ್ಬಿಟ್ಟು 3 ಸಲ ದೃಷ್ಟಿ ತೆಗೆದು ಬೆಂಕಿಗೆ ಹಾಕ್ಬೇಕು, ಅಥವಾ ಗ್ಯಾಸ್ ಮೇಲೆ ಹಂಚು ಕಾಸಿ ಹಾಕಿ ಸುಟ್ಬಿಡಿ. ಈ ರೀತಿ ಮಾಡೋದ್ರಿಂದ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಹೀಗೆ ಹೇಳ್ತಾ ಆ ಏನು ಬಿಳಿ ಸಾಸಿವೆ ಉಪ್ಪು ಮಿಶ್ರಣವನ್ನ ನೀವು ಸುಡ್ತಾ ಇದ್ರೆ ಆ ಶತ್ರುವಿಗೆ ವಾಪಸ್ ಕಳಿಸಿದಂಗೆ, ರಿವರ್ಸ್ ಮಾಡ್ದಂಗೆ. ಅವರ ಒಂದು ಏನು ಮಂತ್ರಗಳಿದ್ದಾವೆ, ಅವ್ರು ಏನ್ ಕಳಿಸಿದ್ದಾರೆ ದುಷ್ಟ ಶಕ್ತಿಗಳನ್ನ, ಅವರಿಗೆ ರಿವರ್ಸ್ ಕಳಿಸಿದಂಗೆ ನೀವು ಇದನ್ನ ಪಾಲಿಸಬೇಕು. ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ವರ್ಷಗಟ್ಲೆ ಪಾಲಿಸಿ. ನೋಡಿ, ತಿಂಗಳು 2 ತಿಂಗಳು ಮಾಡಿದ್ರೆ ಸಕ್ಸಸ್ ಬರಲ್ಲ, ಆದ್ರೆ ನೀವು ರಿಲ್ಯಾಕ್ಸ್ ಆಗ್ತೀರಾ. ನಿಮಗೇನು ಇಂಪ್ಯಾಕ್ಟ್ ಇರುತ್ತೆ, ಆ ತೊಂದರೆಯ ಪ್ರಮಾಣ ಕಡಿಮೆ ಆಗುತ್ತಾ ಸಾಗುತ್ತದೆ. ಆ ದುಷ್ಟ ಶಕ್ತಿಗಳ ಶಕ್ತಿ ಮತ್ತು ನಿಮ್ಮ ಮೇಲೆ ಪ್ರಭಾವ ಕಡಿಮೆ ಆಗುತ್ತಾ ಸಾಗುತ್ತದೆ ಇದನ್ನು ಮಾಡೋದ್ರಿಂದ. ಅಷ್ಟೇ ಅಲ್ಲ, ನೋಡಿ, ಈ ಹನುಮ ದೇವರ ಮಂತ್ರ ಏನ್ ಧ್ಯಾನಿಸ್ತಿರಲ್ಲ, ಅದರ ಜೊತೆಗೆ ಶ್ರೀರಾಮರ ಮಂತ್ರವನ್ನು ಧ್ಯಾನಿಸಬೇಕು. ಯಾಕೆಂದರೆ ಹನುಮಂತ ದೇವರಿಗೆ ಶ್ರೀರಾಮ ನಾಮ ಭಜನೆ ತುಂಬಾ ಇಷ್ಟ. ಯಾವಾಗ ಶ್ರೀರಾಮರನ್ನು ನೀವು ಪೂಜಿಸ್ತೀರೋ ಹನುಮಂತ ದೇವರಿಗೆ ಖುಷಿ ಆಗ್ತದೆ, ಆನಂದವಾಗ್ತದೆ. ಶ್ರೀರಾಮ ನಾಮ ಕೇಳಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಶ್ರೀರಾಮನಾಮ ಜಪ
ಜಪಿಸ್ತಾ ಇದ್ರೆ, ಕೇಳಿ ಬರ್ತಾ ಇದ್ರೆ ಹನುಮಂತ ದೇವರು ಅಲ್ಲಿ ಬಂದು ನಿಲ್ಲಿಸ್ತಾರೆ, ನಿಮ್ಮ ಹೃದಯದಲ್ಲಿ ನಿಲ್ಲಿಸ್ತಾರೆ. ರಾಮರ ಧ್ಯಾನವನ್ನೂ ಮಾಡಿ ಜೊತೆಗೆ ಶ್ರೀ ಹನುಮಂತ ದೇವರ ಧ್ಯಾನವನ್ನೂ ಮಾಡಿ ಸಕ್ಸಸ್ ಡಬಲ್ ಇರುತ್ತೆ. ನಿಮ್ಮ ತೊಂದರೆ ಅದರಲ್ಲೂ ಏನ್ ಮಾಠ ಮಂತ್ರ ಯಾರ್ಯಾರಿಗಾಗಿದೆ, ವಾಮಾಚಾರ ಯಾರ್ಯಾರಿಗಾಗಿದೆ, ಶ್ರೀ ಹನುಮ ದೇವರ ಪಾದವನ್ನು ಹಿಡ್ಕೊಂಡ್ಬಿಡಿ. ಈ ಮಂತ್ರ ಒಂದೇ ಸಾಕು. ಇದರ ಫುಲ್ ವರ್ಷನ್ ಏನು ಪೂರ್ಣ ಏನು ಮಂತ್ರ ಇದೆ ಆ ಮಂತ್ರವನ್ನ ನಾವು ಬಿಟ್ಟಿದ್ದೇವೆ ಹಿಂದೆ. ಈಗ ನಾನು ಕೊನೆಯ ಒಂದು ಭಾಗವನ್ನು ಮಾತ್ರ ಹೇಳಿದ್ದೇನೆ, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಪಟ್ ಅಂತ. ಪೂರ್ಣ ಮಂತ್ರವನ್ನು ನಾವು ಬಿಟ್ಟಿದ್ದೇವೆ. ನೀವು ನಮ್ಮ ವಿಡಿಯೋಗಳಲ್ಲಿ ಚೆಕ್ ಮಾಡ್ಕೋಬಹುದು. ಯಾರ್ಯಾರಿಗೆ ಮಾಟ ಮಂತ್ರ ಆಗಿದೆ, ಇದು ರಾಮಬಾಣ ಈ ಮಂತ್ರ, ಆ ಆಚರಣೆ ಬಿಡದೇ ಮಾಡಿ. ಎಲ್ಲಿವರೆಗೂ ನೀವು ಗೆಲ್ಲೋದಿಲ್ವೋ ಅಲ್ಲಿ ಗೆಲ್ಲೋ ತನಕನೂ ಕೂಡ ಈ ಮಂತ್ರವನ್ನ ಬಿಡಬೇಡಿ. ಆಂಜನೇಯ ಸ್ವಾಮಿ ಜೊತೆಗೆ ಶ್ರೀರಾಮರ ದರ್ಶನವನ್ನೂ ಮಾಡ್ತಾ ಇರಿ. ಆಂಜನೇಯ ಭಕ್ತರೂ ಆಗಿ ಶ್ರೀರಾಮ ಭಕ್ತರೂ ಆಗಿ. ಯಾಕೆಂದ್ರೆ ನನ್ನ ಗುರುಗಳು ಆಂಜನೇಯ ಭಕ್ತರೂ ಇದ್ದರು, ಶ್ರೀರಾಮ ಭಕ್ತರೂ ಇದ್ದರು. ಮುಂದಿನ ದಿನಮಾನಗಳಲ್ಲಿ ಶ್ರೀರಾಮರ ಭಕ್ತಿ ಗೀತೆಗಳು ನಮ್ಮಿಂದ ಸಾಕಷ್ಟು ಬರ್ತವೆ. ಅವನ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ನಮ್ಮ ಮೇಲೆ ಇರ್ಲಿ. ಈ ವಾಮಾಚಾರ ಮಾಟ ಮಂತ್ರ ಯಾರ್ಯಾರಿಗಾಗಿದೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಖರ್ಚು ಮಾಡಿ ತೊಂದರೆಗೆ ಒಳಪಟ್ಟಿದ್ದೀರಾ, ನಮಗೆ ಕರೆ ಮಾಡಬಹುದು, ನಾವು ತಿಳಿಸ್ತೇವೆ. ಕಡಿಮೆ ಖರ್ಚಿನಲ್ಲಿಯೂ ಕೂಡ ಈ ಮಾಟ ಮಂತ್ರವನ್ನ ಶಕ್ತಿಯನ್ನು ತಗ್ಗಿಸಬಹುದು, ಅದರ ಪ್ರಭಾವ ತಗ್ಗಿಸಬಹುದು, ಅದರಿಂದ ಹೊರ ಬರ್ಬೋದು. ಆ ತೊಂದರೆಯಿಂದ ನೀವು ನಮಗೆ ಕರೆ ಮಾಡಿದ್ರೆ ನಾವೇ ಪರಿಹಾರವನ್ನು ಸೂಚಿಸ್ತೇವೆ. ಶುಭವಾಗಲಿ.